ಮುಂಬೈ ಇತಿಹಾಸದಲ್ಲೇ ಅತಿ ದೊಡ್ಡ ಕಾರ್ಯಾಚರಣೆ. ಗರೀಬ್ ನಗರದ ಕಟ್ಟಡಗಳ ವಿರುದ್ಧ ಬುಲ್ಡೋಸರ್ ದಾಳಿ. ರೋಹಿಂಗ್ಯಾ ಅತಿಕ್ರಮಣಕಾರರನ್ನು ತೆರವುಗೊಳಿಸಿದ ಸರ್ಕಾರ. ಮುಂಬೈಕರ್ಸ್ ಇಷ್ಟು ವರ್ಷಗಳ ಕಾಲ ಊಹಿಸಿಯೇ ಇರದ ಘಟನೆಯೊಂದು ನಡೆದು ಹೋಗಿದೆ. ಇದು ಅವರು ಕನಸಿನಲ್ಲೂ ಯೋಚಿಸಿರದ ವಿಷಯ. ರಾಜಕೀಯ ಪ್ರಭಾವ, ಭದ್ರ ವೋಟ್ ಬ್ಯಾಂಕ್ ಮತ್ತು ಕೋರ್ಟ್ ಮೆಟ್ಟಿಲೇರಿ ದಶಕಗಳಿಂದ ಹಾಗೆ ಗಟ್ಟಿಯಾಗಿ ನಿಂತಿದ್ದ ಮುಂಬೈನ ಅತಿ ದೊಡ್ಡ ಕೊಳಗೇರಿ ಸಾಮ್ರಾಜ್ಯಕ್ಕೆ ಕೊನೆಗೂ ರೈಲ್ವೆ ಇಲಾಖೆ ಇತಿಶ್ರೀ ಹಾಡಿದೆ. ಹೌದು, ಮುಂಬೈನ ವೆಸ್ಟರ್ನ್ ರೈಲ್ವೆ ಇತಿಹಾಸದಲ್ಲೇ ಅತ್ಯಂತ ದೊಡ್ಡದಾದ ಒತ್ತುವರಿ ತೆರವು ಕಾರ್ಯಾಚರಣೆಗೆ ವಾಣಿಜ್ಯ ನಗರಿ ಸಾಕ್ಷಿಯಾಗಿದೆ. ಮುಂಬೈನ ಅತ್ಯಂತ ಜನನಿಬಿಡ ಬಾಂದ್ರಾ ರೈಲ್ವೆ ನಿಲ್ದಾಣದ ಪೂರ್ವ ಭಾಗದಲ್ಲಿದ್ದ ಗರೀಬ್ ನಗರ್ ಕೊಳಗೇರಿಯ ಮೇಲೆ ರೈಲ್ವೆಯ ಬುಲ್ಡೋಸರ್ಗಳು ಮುಗಿಬಿದ್ದಿವೆ. ಕೇವಲ ಮಾಮೂಲಿ ಗುಡಿಸಲುಗಳಲ್ಲ, ರೈಲ್ವೆ ಹಳಿಗಳ ಪಕ್ಕದಲ್ಲೇ ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೆ 5 ರಿಂದ 6 ಅಂತಸ್ತುಗಳವರೆಗೆ ಅಕ್ರಮವಾಗಿ ತಲೆ ಎತ್ತಿದ್ದ ಬಹುಮಹಡಿ ಕೊಳಗೇರಿ ಕಟ್ಟಡಗಳು. ಈ ಕಟ್ಟಡದಲ್ಲಿದ್ದವರಲ್ಲಿ ಬಹುತೇಕರು ರೋಹಿಂಗ್ಯಾ ಅತಿಕ್ರಮಣಕಾರರು. ಇವಾಗ ಈ ಅಕ್ರಮ ಕಟ್ಟಡಗಳು ಧರಾಶಾಹಿಯಾಗುತ್ತಿವೆ. ಬಾಂಬೆ ಹೈಕೋರ್ಟ್ ನಿರ್ದೇಶನದ ಬೆನ್ನಲ್ಲೇ ವೆಸ್ಟರ್ನ್ ರೈಲ್ವೆ ಕಾರ್ಯಪ್ರವೃತ್ತವಾಗಿದೆ. ಸತತ 4 ದಿನಗಳ ಕಾಲ ನಡೆಯಲಿರುವ ಈ ಬೃಹತ್ ಜಂಟಿ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 700ಕ್ಕೂ ಹೆಚ್ಚು ಅನಧಿಕೃತ ಕಟ್ಟಡಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಲು ರೈಲ್ವೆ ಇಲಾಖೆ ಮಾಸ್ಟರ್ ಪ್ಲಾನ್ ಮಾಡಿದೆ. ಜಾಗವನ್ನು ಖಾಲಿ ಮಾಡಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಹಿಂದೆ ನಟ ಮತ್ತು ರಾಜಕಾರಣಿ ಸುನಿಲ್ ದತ್ ಅಂತಹ ಪ್ರಭಾವಿಗಳು ಈ ಕೊಳಗೇರಿ ತೆರವು ಮಾಡದಂತೆ ತಡೆದಿದ್ದ ಇತಿಹಾಸವಿತ್ತು. ಆದರೆ ಈ ಬಾರಿ ಯಾವುದೇ ಪ್ರತಿಭಟನೆ ಅಥವಾ ಹಿಂಸಾಚಾರಕ್ಕೆ ಆಸ್ಪದ ನೀಡದಂತೆ ಮುಂಬೈ ಪೊಲೀಸ್, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಥವಾ ಆರ್ಪಿಎಫ್ ಮತ್ತು ಗವರ್ನಮೆಂಟ್ ರೈಲ್ವೆ ಪೊಲೀಸ್ ಅಥವಾ ಜಿಆರ್ಪಿ ನೂರಾರು ಸಿಬ್ಬಂದಿ ಸ್ಥಳದಲ್ಲಿ ಮುಕ್ಕಾಂ ಹೂಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅಗ್ನಿಶಾಮಕ ದಳ ಮತ್ತು ಆಂಬ್ಯುಲೆನ್ಸ್ಗಳನ್ನು ಕೂಡ ನಿಯೋಜಿಸಲಾಗಿದೆ. ಪ್ರಶ್ನೆ ಏನೆಂದರೆ, ಇಷ್ಟೊಂದು ಕಠಿಣ ಕ್ರಮಕ್ಕೆ ರೈಲ್ವೆ ಮುಂದಾಗಿದ್ದು ಯಾಕೆ? ಉತ್ತರ ಸರಳವಾಗಿದೆ. ಮುಂಬೈನ ಲೋಕಲ್ ಟ್ರೈನ್ಗಳ ದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು ಪ್ರಯಾಣಿಕರ ಸುರಕ್ಷತೆಗಾಗಿ ಸ್ಯಾಂಟಾ ಕ್ರೂಸ್ ಮತ್ತು ಮುಂಬೈ ಸೆಂಟ್ರಲ್ ನಡುವೆ 5 ಮತ್ತು 6ನೇ ರೈಲ್ವೆ ಲೈನ್ ವಿಸ್ತರಣೆ ಮಾಡುವ ಯೋಜನೆ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಇದಕ್ಕೆ ಗರೀಬ್ ನಗರ್ನ ಒತ್ತುವರಿಯೇ ದೊಡ್ಡ ಕಂಟಕವಾಗಿತ್ತು. ಜೊತೆಗೆ ಈ ಜಾಗ ವಾಣಿಜ್ಯ ಅಭಿವೃದ್ಧಿಗೂ ಬಹಳ ಮುಖ್ಯವಾಗಿದೆ. ಏನೇ ಆದರೂ ಸ್ಲಮ್ ಡಾಗ್ ಮಿಲಿಯನೇರ್ ಸಿನಿಮಾದ ಶೂಟಿಂಗ್ ನಡೆದು ಜಾಗತಿಕ ಮಟ್ಟದಲ್ಲಿ ಸದ್ದುವಾಡಿದ, ಯಾರೂ ಮುಟ್ಟಲು ಧೈರ್ಯ ಮಾಡದ ಮುಂಬೈನ ಈ ವಿವಾದಿತ ಕೋಟೆ ಕೊನೆಗೂ ಕುಸಿದು ಬಿದ್ದಿದೆ. ಅಕ್ರಮ ಒತ್ತುವರಿ ತೆರವುಗೊಳಿಸಿ ಭವಿಷ್ಯದ ಸುರಕ್ಷಿತ ರೈಲ್ವೆ ಮೂಲಸೌಕರ್ಯಕ್ಕೆ ದಾರಿ ಮಾಡಿಕೊಡುತ್ತಿದೆ ರೈಲ್ವೆ ಇಲಾಖೆ. ಆದರೆ ಈ ಕಾರ್ಯಾಚರಣೆಯಿಂದ ನಿರ್ವಸಿತರಾಗಿರುವ ಅಕ್ರಮ ವಲಸಿಗರನ್ನು ಕೂಡಲೇ ಅವರ ದೇಶಕ್ಕೆ ವಾಪಸ್ ಕಳುಹಿಸುವ ಕಾರ್ಯ ಆಗುತ್ತಾ ಅನ್ನೋದು ಈಗಿನ ಪ್ರಶ್ನೆಯಾಗಿದೆ.